ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿತ್ತು, ಸುಮಾರು 22 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವರು ಇಷ್ಟು ಡಿಲೇ ಮಾಡಿದವ್ರು ಬಂಡತನ ತೋರಿಸ್ತಾ ಇತ್ತು. ಬಟ್ ಇವತ್ತಾರು ಕೊನೆಗಾರ ಅವ್ರಿಗೆ ಜ್ಞಾನೋದಯ ಆಗಿರೋದು ಸ್ವಾಗತ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ 100ಕ್ಕೆ 100 ಏನು ಯುವಕರು ದೇಶದ ಶಕ್ತಿಯನ್ನು ನಾವೇನು ಮಾತಾಡ್ತೀವಿ, ಆ ಒಂದು ಹೋರಾಟಕ್ಕೆ ಬಲ ಬಂದಿರೋದು ಇವತ್ತು ಪ್ರೂಫ್ ಆಗಿದೆ. ಮತ್ತೊಂದೆಡೆ ಬೆಂಗಳೂರಲ್ಲಿ ಪ್ರತಿಭಟನೆ ವೇಳೆ ಯುವಕರು ಉಮರ್ ಖಾಲಿದ್ ಪರ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡೋದು ಆ ರೀತಿ ಎಲ್ಲ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ. ಅದು ಹೋರಾಟದ ದಾರಿ ತಪ್ಪಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಅವೆಲ್ಲ ಉದ್ದೇಶಪೂರ್ವಕವಾಗಿ ಈಗ ನಿಮ್ಮಲ್ಲಿ ಮೀಡಿಯಾದಲ್ಲಿ ಸುಮಾರು ಕ್ಯಾಮ್ರಾಗಳಿದೆ. ಕೆಲವರು ಅದ್ರ ಒಳ್ಳೆಯವರು ಇರ್ತೀರಿ, ಕೆಟ್ಟವರು ಇರ್ತೀರಿ, ಎಲ್ಲ ರೀತಿ ಜನ ಎಲ್ಲ ವಿಭಾಗದಲ್ಲೂ ಇರ್ತಾರೆ. ಹಂಗಾಗಿ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ತಪ್ಪಾಗ್ತದೆ. ಯಾರೇನು ಮಾಡಿದ್ರೆ ಅವ್ರು ಅನುಭವಿಸ್ಕೊಂತಾರೆ. ಇಂಥ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಆ ಥರ ಮಾಡಿರ್ತಾರೆ, ಅವೆಲ್ಲ ಸಹಜ. ಈಗ ತಾವು ನೋಡಿದ್ರಿ, ಕಳೆದ 3 ವರ್ಷದಿಂದ ಉತ್ತಮವಾದ ಅಧಿಕಾರ, ಪರವಾದಂಥ ಸರ್ಕಾರ ನಡೆಸೋದು. ಅದ್ರ ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು 2 ತಿಂಗಳಿಂದ ಒಂದೇ ಕಡೆ ಕೂರ್ದಡಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ದಿನಕ್ಕೆ ಬಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಡಿಸೋ ವ್ಯವಸ್ಥೆ ಪ್ರತಿಭಟನೆಗಳಲ್ಲಿ ಅಥವಾ ನಾಳೆ ನೋಡ್ತಾ ಇರಿ, ಚುನಾವಣೆ ಹತ್ರ ಬಂದಾಗ ಈ ಜಾತಿ ಗಲಗಳು ಸ್ಟಾರ್ಟ್ ಮಾಡ್ತಾರೆ, ಧರ್ಮಗಳ ಗಲಾಟೆಗಳು ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ವಿರೋಧ ಪಕ್ಷದ ಕಾಮನ್ ಅದು. ಬಟ್ ಅವು ಯಾವ ನಡೆಯೋದಿಲ್ಲ. ಯಾಕೆಂದರೆ ನಾವು ಎಲ್ಲ ಧರ್ಮದ ಜೊತೆ ಚೆನ್ನಾಗಿರೋಂಥ ಮುಖ್ಯಮಂತ್ರಿಗೆ ಆಗಿದ್ದಾರೆ. ಆದ ಕಾರಣ ಅವ್ರು ಏನೇನು ಮಾಡ್ತಾರೋ ಅವ್ರು ಅನುಭವಿಸ್ತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿತ್ತು, ಸುಮಾರು 22 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು. ಅವರು ಇಷ್ಟು ಡಿಲೇ ಮಾಡಿದವ್ರು ಬಂಡತನ ತೋರಿಸ್ತಾ ಇತ್ತು. ಬಟ್ ಇವತ್ತಾರು ಕೊನೆಗಾರ ಅವ್ರಿಗೆ ಜ್ಞಾನೋದಯ ಆಗಿರೋದು ಸ್ವಾಗತ ಮಾಡಬೇಕಾಗ್ತದೆ. ವಿದ್ಯಾರ್ಥಿಗಳ ಹೋರಾಟಕ್ಕೆ 100ಕ್ಕೆ 100 ಏನು ಯುವಕರು ದೇಶದ ಶಕ್ತಿಯನ್ನು ನಾವೇನು ಮಾತಾಡ್ತೀವಿ, ಆ ಒಂದು ಹೋರಾಟಕ್ಕೆ ಬಲ ಬಂದಿರೋದು ಇವತ್ತು ಪ್ರೂಫ್ ಆಗಿದೆ. ಮತ್ತೊಂದೆಡೆ ಬೆಂಗಳೂರಲ್ಲಿ ಪ್ರತಿಭಟನೆ ವೇಳೆ ಯುವಕರು ಉಮರ್ ಖಾಲಿದ್ ಪರ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡೋದು ಆ ರೀತಿ ಎಲ್ಲ ಮಾಡಿದ್ದಾರೆ ಕೆಲವೊಂದಿಷ್ಟು ಜನ. ಅದು ಹೋರಾಟದ ದಾರಿ ತಪ್ಪಿಸ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಅವೆಲ್ಲ ಉದ್ದೇಶಪೂರ್ವಕವಾಗಿ ಈಗ ನಿಮ್ಮಲ್ಲಿ ಮೀಡಿಯಾದಲ್ಲಿ ಸುಮಾರು ಕ್ಯಾಮ್ರಾಗಳಿದೆ. ಕೆಲವರು ಅದ್ರ ಒಳ್ಳೆಯವರು ಇರ್ತೀರಿ, ಕೆಟ್ಟವರು ಇರ್ತೀರಿ, ಎಲ್ಲ ರೀತಿ ಜನ ಎಲ್ಲ ವಿಭಾಗದಲ್ಲೂ ಇರ್ತಾರೆ. ಹಂಗಾಗಿ ಇವರೇ ಮಾಡಿದ್ದಾರೆ ಅವರೇ ಮಾಡಿದ್ದಾರೆ ಅಂತ ತಪ್ಪಾಗ್ತದೆ. ಯಾರೇನು ಮಾಡಿದ್ರೆ ಅವ್ರು ಅನುಭವಿಸ್ಕೊಂತಾರೆ. ಇಂಥ ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲಿ ಆ ಥರ ಮಾಡಿರ್ತಾರೆ, ಅವೆಲ್ಲ ಸಹಜ. ಈಗ ತಾವು ನೋಡಿದ್ರಿ, ಕಳೆದ 3 ವರ್ಷದಿಂದ ಉತ್ತಮವಾದ ಅಧಿಕಾರ, ಪರವಾದಂಥ ಸರ್ಕಾರ ನಡೆಸೋದು. ಅದ್ರ ಜೊತೆಗೆ ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು 2 ತಿಂಗಳಿಂದ ಒಂದೇ ಕಡೆ ಕೂರ್ದಡಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ದಿನಕ್ಕೆ ಬಲ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಒಂದು ಕೆಡಿಸೋ ವ್ಯವಸ್ಥೆ ಪ್ರತಿಭಟನೆಗಳಲ್ಲಿ ಅಥವಾ ನಾಳೆ ನೋಡ್ತಾ ಇರಿ, ಚುನಾವಣೆ ಹತ್ರ ಬಂದಾಗ ಈ ಜಾತಿ ಗಲಗಳು ಸ್ಟಾರ್ಟ್ ಮಾಡ್ತಾರೆ, ಧರ್ಮಗಳ ಗಲಾಟೆಗಳು ಸ್ಟಾರ್ಟ್ ಮಾಡ್ತಾರೆ. ಇವೆಲ್ಲ ವಿರೋಧ ಪಕ್ಷದ ಕಾಮನ್ ಅದು. ಬಟ್ ಅವು ಯಾವ ನಡೆಯೋದಿಲ್ಲ. ಯಾಕೆಂದರೆ ನಾವು ಎಲ್ಲ ಧರ್ಮದ ಜೊತೆ ಚೆನ್ನಾಗಿರೋಂಥ ಮುಖ್ಯಮಂತ್ರಿಗೆ ಆಗಿದ್ದಾರೆ. ಆದ ಕಾರಣ ಅವ್ರು ಏನೇನು ಮಾಡ್ತಾರೋ ಅವ್ರು ಅನುಭವಿಸ್ತಾರೆ.